ಮಹಿಳೆಯರಿಗೆ ಗರ್ಭಕೋಶದಲ್ಲಿ ಆಗ್ತಿರುವ ಫೈಬ್ರಾಯ್ಡ್ಗಳಿಗೆ ಯಾವ್ಯಾವ ತರದ ಸರ್ಜಿಕಲ್ ಮ್ಯಾನೇಜ್ಮೆಂಟ್ಗಳಿದಾವೆ ಅಂತ ಒಂದು ಸಣ್ಣ ಮಾಹಿತಿಯನ್ನು ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಕೆಲವರಿಗೆ ಗರ್ಭಕೋಶದಲ್ಲಿ ತುಂಬಾ ಫೈಬ್ರಾಯ್ಡ್ಸ್ ಇರುತ್ತೆ, ಒಂದು 10-20 ಫೈಬ್ರಾಯ್ಡ್ಸ್ ಇತ್ತು ಅಂತಂದ್ರೆ ಅಂತ ಕಂಡೀಷನ್ ಅಲ್ಲಿ ನಾವು ಓಪನ್ ಸರ್ಜರಿ ಮಾಡಿಬಿಟ್ಟು ಫೈಬ್ರಾಯ್ಡ್ಸ್ ಅನ್ನ ತೆಗಿತೀವಿ. ಎರಡನೇದಾಗಿ ಲ್ಯಾಪ್ರೋಸ್ಕೋಪಿಯಾಗಿ ತೆಗಿತೀವಿ. ಅಂದ್ರೆ ಈ ಫೈಬ್ರಾಯ್ಡ್ ಅನ್ನ ಈ ಹೊಟ್ಟೆ ಹೊರಗಡೆ ತೆಗಿಬೇಕು ಅಂತ ಅಂದ್ರೆ ಅದನ್ನ ಸಣ್ಣ ಸಣ್ಣ ಪೀಸ್ ಆಗಿ ಮಾಡ್ಬಿಟ್ಟು ಹೊರಗಡೆ ತೆಗಿಬೇಕಾಗುತ್ತೆ. ಯಾಕಂದ್ರೆ ನಾವು ಕೀ ಹೋಲ್ ಸರ್ಜರಿ ಮಾಡ್ತಿರ್ತೀವಿ. ಯೂಶಲಿ ದ ಫೈಬ್ರಾಯ್ಡ್ ಸೈಜ್ ಒಂದು 5 to 6 ಸೆಂಟಿಮೀಟರ್ಸ್ ಒಳಗೆ ಇತ್ತು, ಇಲ್ಲ 2 ಅಥವಾ 3 ಇತ್ತು ಅಂತಂದ್ರೆ ನಾವು ಲ್ಯಾಪ್ರೋಸ್ಕೋಪಿಯಾಗಿ ತೆಗಿಬಹುದು. ಮೂರನೇದಾಗಿ ಇದು ಸ್ವಲ್ಪ ಅಡ್ವಾನ್ಸ್ ಆಗಿರುವ ಪ್ರೊಸೀಜರ್. ಇದಕ್ಕೆ ಯೂಟ್ರೈನ್ ಆರ್ಟರಿ ಎಂಬಲೈಸೇಷನ್ ಅಂತ ಅಂತೀವಿ. ಈ ಯೂಟ್ರೈನ್ ಆರ್ಟರಿ ಎಂಬಲೈಸೇಷನ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ ಆ ಫೈಬ್ರಾಯ್ಡ್ ಗೆ ಹೋಗ್ತಿರುವ ಬ್ಲಡ್ ಸಪ್ಲೈ ಅನ್ನ ಬ್ಲಾಕ್ ಮಾಡ್ಬಿಟ್ಟು ಫೈಬ್ರಾಯ್ಡ್ ಕರಗುವ ಹಾಗೆ ಮಾಡ್ತೀವಿ. ಫೈಬ್ರಾಯ್ಡ್ ಇಮಿಡಿಯೇಟ್ ಆಗಿ ಹೋಗಲ್ಲ, ಎಂಬಲೈಸೇಷನ್ ಮಾಡಿ ಒಂದು ಸ್ವಲ್ಪ ತಿಂಗಳ ಆದ ನಂತರ ಅದು ಕರ್ಗ ಹೋಗುತ್ತೆ. ನಾಲ್ಕನೇದಾಗಿ MRI ಗೈಡೆಡ್ ಅಲ್ಟ್ರಾಸೌಂಡ್ ಅಂತ ಅಂತೀವಿ. ಇದರಲ್ಲಿ MRI ಅಲ್ಲಿ ಗರ್ಭಕೋಶದ ಗಡ್ಡೆಯನ್ನು ಲೊಕೇಟ್ ಮಾಡ್ಬಿಟ್ಟು ಅದಕ್ಕೆ ಅಲ್ಟ್ರಾಸೌಂಡ್ ಗೈಡೆಡ್ ವೇವ್ಸ್ ಕೊಟ್ಬಿಟ್ಟು ಆ ಗರ್ಭಕೋಶ ಗಡ್ಡೆಯನ್ನು ಕರಗಿಸ್ತಾರೆ. ಸೊ ದ ಮೋಸ್ಟ್ ಕಾಮನ್ ಪ್ರೊಸೀಜರ್ ಫೈಬ್ರಾಯ್ಡ್ ತೆಗಿಯೋಕ್ಕೋಸ್ಕರ ಅಂತ ಅಂದ್ರೆ ಅದು ಲ್ಯಾಪ್ರೋಸ್ಕೋಪಿಕ್ ರಿಮೂವಲ್ ಆಫ್ ದ ಫೈಬ್ರಾಯ್ಡ್ ಅಂತ ಅಂತೀವಿ. ಈ ವಿಡಿಯೋನ ಆದಷ್ಟು ಹೆಣ್ಮಕ್ಳಿಗೆ ಶೇರ್ ಮಾಡಿ, ಯಾಕಂದ್ರೆ ಅವರಿಗೆ ಒಂದು ಟ್ರೀಟ್ಮೆಂಟ್ ಆಪ್ಷನ್ಸ್ ಏನೇನಿದೆ ಅಂತ ಒಂದು ಮಾಹಿತಿಯನ್ನು ಸಿಗುತ್ತೆ.